ಹೆಜ್ಜೆ ಕರ್ಮ ಅಂತ. ಈಗ ನಾನು ಅಲ್ಲಿಂದ ಬರೀ ಕಾಲಲ್ಲಿ ನಡ್ಕೊಂಡು ಹೋದೆ. ಬರೀ ಕಾಲಲ್ಲಿ ನಾವು ನಡ್ಕೊಂಡು ಹೋದಾಗ ಪ್ರತಿಯೊಂದು ಹೆಜ್ಜೆನೂ ನೋಡ್ತೀವಿ, ಎಲ್ಲಿಡ್ತಾ ಇದ್ದೀವಿ, ಕಲ್ಲಿದೆಯಾ, ಮುಳ್ಳಿದೆಯಾ, ಅಥವಾ ಏನಾದ್ರು ಕಸ ಇದೆಯಾ, ಅದ್ರ ಮೇಲೆ ಇಡಬೇಕಾ ಬೇಡವಾ. ಆಮೇಲೆ ಈ ಕಡೆ ದಾರಿಲಿ ಬರ್ತಾ ಒಂದು ಜಿರಳೆ ನಡ್ಕೊಂಬಂತು. ಆದರೆ ಚಪ್ಪಲಿ ಇದ್ದರೆ ನಾವೇನು ಮಾಡ್ತೀವಿ, ಏನನ್ನೂ ಲೆಕ್ಕ ಹಾಕಲ್ಲ. ಅಂದರೆ ಇಟ್ಕೊಂಡು ಹೋಗ್ತಾ ಇರ್ತೀವಿ, ಬೇಗ ಬೇಗ ಹೋಗ್ಬೋದು ಅನ್ನೋ ಥರ. ಅಂದರೆ ನಾವು ಪ್ರತಿ ಹೆಜ್ಜೆನೂ ಗಮನಿಸಬೇಕು ಅನ್ನೋದು ಒಂದು, ಅಂದರೆ ನಮಗೆ ಗುರಿ ಮುಖ್ಯ ಆಗುತ್ತೆ, ಹೆಜ್ಜೆ ಮುಖ್ಯ ಆಗಲ್ಲ ಅನ್ನೋದು. ಈಗ ನಾವು ಒಂದು ಗುರಿನ ತಲುಪಬೇಕು ಅಂದರೆ ಹೆಂಗೆ ಬೇಕಾದರೂ ಹೆಜ್ಜೆ ಇಟ್ಬಿಟ್ಟು ತಲುಪ್ಬೋದು. ಆದರೆ ಆ ಹೆಜ್ಜೆಯ ಕರ್ಮಗಳು ನಮ್ಗೆ ಹೆಂಗೆ ಕಾಡುತ್ತೆ ಅಂತ. ಚಪ್ಪಲಿ ಇದೆ ಅಂದ್ಬಿಟ್ಟು ನಾವು ಏನೋ ಕಲ್ಲ ಮೇಲೆ ಒತ್ತಿಸ್ಕೊಂಡು, ಏನೋ ಮಣ್ಣು ಮೇಲೆ ಜಾರಿಸ್ಕೊಂಡು ಸೌಸ್ಕೊಂಡು, ಇಲ್ಲ ಏನೋ ಕಸದ ಮೇಲೆ ಇಟ್ಟು ಅದಕ್ಕೆ ಏನೋ ಅಂಟಿಸ್ಕೊಂಡು, ಅಥವಾ ಜಿರಳೆ ಬಂದರೆ ಅದನ್ನು ತುಳ್ಕೊಂಡು ಅದನ್ನು ಸಾಯಿಸ್ಕೊಂಡು ಹಂಗೆಲ್ಲ ಮಾಡ್ಕೊಂಬಂದರೆ ಅದನ್ನು ನಾವು ಒಳಗಡೆ ಮನೆಗೆ ತೊಗೊಂಡೋದ್ರೆ ಅದು ಕಸನೇ. ಆ ಕಸ ತೆಗಿಯೋದಕ್ಕೆ ನಾವು ಮತ್ತೆ ನೀರು ಹಾಕಬೇಕು, ತೊಳಿಬೇಕು. ಆಮೇಲೆ ಅದನ್ನು ಈಗ ಆ ಜಿರಳೆ ಸಾಯಿಸಿದ ಕರ್ಮ ಏನು ಅನ್ನೋ ಥರ. ಸೊ ಅದೇ ನಾವು ಪ್ರತಿಯೊಂದು ಹೆಜ್ಜೆನೂ ಗಮನಿಸ್ತಾ ಇದ್ದಾಗ ನಮ್ಮ ಕರ್ಮಗಳು ಕಡಿಮೆ ಇರುತ್ತೆ ಅಂತ. ಅಂದರೆ ಗುರಿ ನಾವು ಮುಟ್ತೀವೋ ಇಲ್ವೋ, ಆದರೆ ನಮ್ಮ ಪ್ರತಿಯೊಂದು ಹೆಜ್ಜೆ ಕರ್ಮನೂ ನಾವು ಗಮನಿಸಿದಾಗ ನಾವು ಆರೋಗ್ಯವಾಗಿರ್ತೀವಿ. ನಮಗೆ ಆ ಕರ್ಮಗಳು